ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿಯೂ ಕೂಡ ಪೂರ್ಣಚಂದ್ರ ಅವರ ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮಗನನ್ನು ನೆನೆದು ಸಮಾಧಿ ಬಳಿ ಕೂತ್ಕೊಂಡಿದ್ದಾರೆ ತಂದೆ ಚಂದ್ರ. ಕೇರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದಲ್ಲಿರುವ ಸಮಾಧಿ ಇದು. ತಮ್ಮ ತೋಟದಲ್ಲಿನೇ ಮಗನ ಅಂತ್ಯಕ್ರಿಯೆ ಮಾಡಿದ್ದಾರೆ. ಇವತ್ತು ಮಗನನ್ನು ನೆನೆಸ್ಕೊಂಡು ಸಮಾಧಿ ಬಳಿ ಕುಳಿತುಕೊಂಡಿದ್ದಾರೆ ಪೂರ್ಣಚಂದ್ರ ಅವರ ತಂದೆ ಚಂದ್ರು. ಭಾವುಕರಾಗಿಬಿಟ್ಟಿದ್ದಾರೆ ಅವರು ಕೂಡ. ಸಹಜ, ಊಟ ಇರುತ್ತೆ, ಹೊಲ ಇರುತ್ತೆ, ಮನೆ ಇರುತ್ತೆ. ಎಲ್ಲರೂ ಹೇಳ್ತಾ ಇದ್ದರು, ಏನು ಅವನಿಗೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಕೆಟ್ಟವ್ರ ಸಂಘ ಇಲ್ಲ, ಸಹವಾಸ ಇಲ್ಲ, ಅವನ ಪಾಡ್ಗವನಿದ್ದಂಥ ಮಗ ಈ ಥರದ್ದು ಆಗೋಯ್ತು ಅಂಥೇಳಿ ಮಗನನ್ನು ನೆನೆಸ್ಕೊಂಡು ಅವ್ರು ಅಳ್ತಾ ಇದ್ದಾರೆ. ಎಷ್ಟು ಹತ್ರು ಎಷ್ಟು ಕಣ್ಣೀರು ಗರೆದ್ರೂ ಕೂಡ ಮಗ ಅಂತೂ ವಾಪಸ್ ಬರಲ್ಲ. ಕೃಷಿಕ ಕುಟುಂಬ ಅಂತ ಕಾಣುತ್ತೆ ಇವ್ರದ್ದು, ನೋಡಿದ್ರೇ ಹೇಳಬಹುದು. ಬೆಳಗ್ಗೆ ಎದ್ದರೆ ಕೃಷಿ ಸಂಜೆವರೆಗೂ ಅದೇನೆ. ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು, ಅವ್ನು ಚೆನ್ನಾಗಿ ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು, ಇಷ್ಟೇ ತಾನೇ ಲೈಫ್. ಇನ್ನೇನಿದೆ ಮೊಮ್ಮಕ್ಕಳ ಆಟ ಪಾಠಗಳಲ್ಲಿ. ಯಾಕಂದರೆ ಏನಾಗುತ್ತೆ ಈ ತಂದೆ ತಾಯಿಗಳಿಗೆ ಅಂತ ಹೇಳಿದಾಗ, ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ ಜಾಸ್ತಿ ಟೈಮ್ ಕಳೆಯೋಕ್ಕೆ ಆಗಿರಲ್ಲ ಅನೇಕರಿಗೆ ಆಗಿರಲ್ಲ. ಕಾರಣ ಅವ್ರ ಕೆಲಸ, ಬಿಸ್ನೆಸ್ಸು, ಕೂಲಿ ನಾಲಿನೋ ದುಡಿಮೆನೋ ಇದ್ದು ಬಿಡ್ತಾರೆ. ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಅಷ್ಟೊತ್ತಿಗೆ ತಂದೆ ತಾಯಿಗೆ ಒಂದು ವೃದ್ಧಾಪ್ಯ ಹತ್ತಿರ ಆಗ್ತಿರುತ್ತಲ್ಲ, ಅವಾಗೇನು ಅಂದರೆ ಅವರು ಮೊಮ್ಮಕ್ಕಳು ಆಗ್ತಾರಲ್ಲ. ಅವ್ರಿಗೆ ಮೊಮ್ಮಕ್ಕಳಾದಾಗ ತನ್ನ ಮಕ್ಕಳ ಜೊತೆಲಿ ಮಿಸ್ ಮಾಡ್ಕೊಂಡಿದ್ದಲ್ಲ ಮೊಮೆಂಟ್ಗಳನ್ನು, ಆ ಸಂದರ್ಭನ, ಅವಾಗ ಕೆಲಸ ಕಾರ್ಯ ಅಂತ ಅಲ್ಲಿ ಬ್ಯುಸಿಯಾಗಿದ್ದರಲ್ಲ, ಸರಿಯಾಗಿ ಟೈಮ್ ಕೊಡೋಕ್ಕಾಗಿರಲ್ವಲ್ಲ, ಅವಾಗೇನು ಮಾಡಿಬಿಡ್ತಾರೆ, ಆ ಮೊಮ್ಮಕ್ಕಳನ್ನು ಆ್ಯಸ್ ಇಫ್ ತಮ್ಮ ಮಕ್ಕಳಂತೇಳಿ ರೀಕ್ರಿಯೇಟ್ ಮಾಡ್ಕೋತಾರೆ ಅವರು. ಅದರಲ್ಲಿ ಅವರು ನಮ್ಮ ಮಕ್ಕಳು ಮಿಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ ಸುಖವನ್ನೆಲ್ಲ ಕಂಡುಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ. ಅಂಥ ಏಜು ಎಲ್ರಿಗೂ. ಪೂರ್ಣಚಂದ್ರ ತಂದೆ ಆಗಲಿ, ಭೂಮಿಗೆ ತಂದೆ ಆಗಲಿ 50 ದಾಟಿದೆ ಅವರಿಗೆ. ಇನ್ನೇನು ಮಕ್ಕಳು ಸೆಟಲ್ ಆಗಿ ಒಂದು ಒಳ್ಳೆ ಕೆಲಸ ಸಿಕ್ಕೋ, ಇನ್ನೊಂದು ಬಿಸ್ನೆಸ್ ಇಂಪ್ರೂವ್ ಮಾಡಿಕೊಂಡು ಅವರೊಂದು ಜೀವನದ ಒಂದು ಮದುವೆ ನೋಡಬೇಕು, ಮಗನ ಮದುವೆ ನೋಡಬೇಕು, ನಾನು ಮೊಮ್ಮಕ್ಕಳು ನೋಡಬೇಕು ಅನ್ನೋ ಒಂದು ಏಜಲ್ಲಿ ಏನಾಗ್ಬಿಡುತ್ತೆ, ಈ ಥರ ಇದ್ದಕ್ಕಿದ್ದಂಗೆ ಈ ಮನೆಯಲ್ಲಿ ಒಂದು ಬಲ್ಬ್ ಬರ್ನ್ ಆಗಿಬಿಡುತ್ತಲ್ಲ, ಏನು ಕತ್ಲೆ ಆಗೋಯ್ತಲ್ಲ ಅಂತ ಅನಿಸುತ್ತಲ್ಲ ನಮಗೆ. ಆ ಥರದ ಒಂದು ಫೀಲಿಂಗಲ್ಲಿ ಯಾರ್ಯಾರು ಕಾಲ್ತುಳಿತದಲ್ಲಿ ತೀರ್ಕೊಂಡ್ರೋ ಅವರೆಲ್ಲರ ಪೋಷಕರು ಕೂಡ ಆ ನೋವಲ್ಲೇ ಒದಗಿದ್ದಾರೆ. ಏನೇ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ. ನಮಗೆ ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ. ನಮ್ಗೆ ಆಧಾರವಾಗಿದ್ದು ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಯ್ತಾಯಿಲ್ಲ. ಈಗ ಶಾಶ್ವತ ಸರ್, ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳೆಯೋಕ್ಕೆ ಯಾರು ಏನೇ ಕೊಟ್ಟರು ಮತ್ತೆ ಪಡ್ಕೊಳಕ್ಕೆ ಹೋಗಿಲ್ಲ, ಕಳ್ಕೊಳಕ್ಕೆ ಹೋಗಿಲ್ಲ. ಶೋಕ ಕಳ್ಕೊಳಕ್ಕಾಗಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್ ನಾವು. ಆ ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್. ನನಗೆ ಅನ್ನಿಸ್ತಾ ಅದು ಈಗ ಸರ್. ಏನೇ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ.